ಸೇನೆಯನ್ನ ಎದುರಿಸಲಾಗದಂತಹ ರಣಹೇಡಿ ಪಾಕ್ ನಾಗರಿಕರ ಮೇಲೆ ಶೆಲ್ ದಾಳಿ ಮಾಡಿದೆ. ಪಾಕಿಸ್ತಾನ ಇದೀಗ 16 ಅಮಾಯಕರನ್ನ ಕೊಂದಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ. ಈ ತರನೇ ಮಾಡೋದು ಪಾಪ ನೇರ ಮಾರ್ಗವಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಪಾಕಿಸ್ತಾನಕ್ಕೆ. ಯಾಕಂತ ಹೇಳಿದ್ರೆ ಕಳ್ಳ ಮಾರ್ಗಗಳನ್ನ ಮಾಡಿನೇ ಅಮಾಯಕ ಜನರನ್ನ ಸಾಯಿಸಿನೇ ಏನಾದ್ರೂ ಮಾಡಬೇಕೇ ಹೊರತು ಪಾಕಿಸ್ತಾನ ನೇರವಾಗಿ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಅದೇ ಕಾರಣಕ್ಕಾಗಿ ಭಾರತೀಯ ಸೇನೆಯನ್ನ ಎದುರಿಸಲಾಗದಂತಹ ರಣಹೇಡಿ ಪಾಕ್ ನಾಗರಿಕರನ್ನ ಇಲ್ಲಿ ಗುರಿಯಾಗಿಸಿಕೊಂಡು ಅವರ ಮೇಲೆ ದಾಳಿ ಮಾಡ್ತಾ ಇದೆ. ಭಾರತ ಕೂಡ ಮಾಡಬಹುದಾಗಿತ್ತು, ಆದ್ರೆ ಭಾರತ ಹಾಗೆ ಮಾಡಲಿಲ್ಲ. ಭಾರತ ಮಾಡಿದ್ದು ನಮ್ಮ ಅಮಾಯಕರನ್ನ ಸಾಯಿಸಿದಂತಹ ಉಗ್ರರನ್ನ ಗುರಿಯಾಗಿಸಿಕೊಂಡು. ಈಗಾಗಲೇ ಶೆಲ್ ದಾಳಿ ಮಾಡಿರುವಂತಹ ಪಾಕಿಸ್ತಾನ 16 ಅಮಾಯಕರನ್ನ ಕೊಂದಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ. ಪೂಂಚ್ ಮಾರುಕಟ್ಟೆಯಲ್ಲಿ ಪಾಕಿಸ್ತಾನ ಶೆಲ್ ದಾಳಿ ಮಾಡಿದ್ದು ಸಿಸಿಟಿವಿಯಲ್ಲಿ ಈ ಪಾಪಿ ಪಾಕಿಸ್ತಾನದ ಕೃತ್ಯ ಸೆರೆಯಾಗಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಈಗಾಗಲೇ ಪಾಕಿಸ್ತಾನ ಕಳ್ಳ ಮಾರ್ಗದ ಮೂಲಕ, ಹೇಡಿಯ ಮಾರ್ಗಗಳ ಮೂಲಕ ಯಾವ ರೀತಿಯಾಗಿ ಅಮಾಯಕರನ್ನು ಸಾಯಿಸುವ ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮಗೆ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀವಿ. ನೋಡಿ, ಈಗಾಗಲೇ ಮಾರುಕಟ್ಟೆ, ಅದು ಪೂಂಚ್ ಮಾರ್ಕೆಟ್ ಅಲ್ಲಿ, ಆ ಪೂಂಚ್ ಮಾರುಕಟ್ಟೆಯಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನ ಮಾಡಿರೋದು. ಈ ತರನೇ ಭಾರತೀಯರನ್ನ, ಅಮಾಯಕರನ್ನ ಸಾಯಿಸುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ನೇರವಾಗಿ ಭಾರತೀಯ ಸೇನೆ ಜೊತೆ ಯುದ್ಧ ಮಾಡಿ ಗೆಲ್ಲೋದಿಕ್ಕಾಗತ್ತಾ? ಖಂಡಿತ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ. ಹಾಗಾಗಿ ಈ ರೀತಿಯಾಗಿ ಹಾಳು ಮಾಡೋಣ, ಸಾಯಿಸೋಣ ಅನ್ನುವಂತಹ ಇಂತಹ ನರಿಬುದ್ಧಿ ಇರುವಂತಹ ಪಾಕಿಸ್ತಾನ ಇಂತಹ ಕೃತ್ಯ ಮಾಡ್ತಾ ಇದೆ. ಹೇಡಿಗಳ ಕೆಲಸವನ್ನ ಮಾಡ್ತಾ ಇದೆ. ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ತರನಾದ್ರೂ ಮಾಡೋಣ ಅನ್ನೋದು ಪಾಕಿಸ್ತಾನದ ನಿಲುವು. ಭಾರತದ ಡ್ರೋನ್ ಮೇಲೆ ದಾಳಿ ಅಂತ ಹೇಳಿ ಪಾಕ್ ವಾದ ಮಾಡ್ತಲ್ಲ, ಭಾರತದ ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಅಂತ ಹೇಳಿ ಪಾಕಿಸ್ತಾನ ಸುದ್ದಿಯನ್ನ ಹಬ್ಬಿಸ್ತು, ವಾದವನ್ನ ಮಾಡ್ತು. ಆದ್ರೆ ಸತ್ಯ ಏನು ಅಂತ ಹೇಳಿದ್ರೆ ಪಾಕ್ ಮಾಡಿರೋದು ಸುಳ್ಳು ಸುದ್ದಿ ಅಂತ ಹೇಳಿ ಭಾರತದ PIB ಬಯಲು ಮಾಡಿದೆ ಈ ಒಂದು ಸುಳ್ಳು ಸುದ್ದಿಯನ್ನ. ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂದ್ರೆ PIB ಇದೀಗ ಫ್ಯಾಕ್ಟ್ ಚೆಕ್ ಅನ್ನ ಮಾಡಿ ಯಾವುದು ಸತ್ಯ ಅನ್ನುವಂತಹ ಸತ್ಯವನ್ನ ಹೊರಗಿಳಿದಿದೆ. ಹಳೆ ಫೋಟೋವನ್ನ ಪೋಸ್ಟ್ ಮಾಡಿ ಇದು ಭಾರತದ್ದು ಅಂತ ಹೇಳಿ ಪಾಕಿಸ್ತಾನ ವಾದ ಮಾಡಿದೆ. ಪಾಕ್ನ ಗುಜ್ರಾನ್ವಾಲಾದಲ್ಲಿ ಭಾರತದ UAV ಡ್ರೋನ್ ಅಂತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪಾಕ್ ಹ್ಯಾಂಡ್ಲರ್ಗಳು ಈ ರೀತಿಯಾಗಿ ವಾದ ಮಾಡಿದ್ದಾರೆ. ಆದ್ರೆ PIB ಇಲ್ಲಿ ಫ್ಯಾಕ್ಟ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವ ಸತ್ಯ ಇದು 2022ರ ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದ ಫೋಟೋ. 3 ವರ್ಷಗಳ ಹಿಂದಿನ ಫೋಟೋವನ್ನ ಇಟ್ಕೊಂಡು ಪಾಕಿಸ್ತಾನ ಈಗ ಹೀಗೆ ಹೇಳ್ತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯ ವಾದ ಮಾಡ್ತಾ ಇರೋದು, ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇರೋದು. ಪಾಕಿಸ್ತಾನದ ಸುಳ್ಳಾಟವನ್ನ, ಇಂತಹ ನಾಟಕಗಳನ್ನ ಇದೀಗ PIB ಬಯಲನ್ನ ಮಾಡಿದೆ. ಈ ಮೂಲಕ ಗೊತ್ತಾಗ್ತಾ ಇದೆ ಪಾಕಿಸ್ತಾನ ಬರೀ ಸುಳ್ಳನ್ನ ಹೇಳ್ತಾ ಇದೆ, ಇಂತಹ ಡ್ರಾಮಾಗಳನ್ನ ಮಾಡ್ತಾ ಇದೆ, ಸುಳ್ಳು ಸುದ್ದಿಯನ್ನೇ ಹಬ್ಬಿಸುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಅಲ್ಲಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಲಾಗ್ತಾ ಇದೆ. ಈಗಾಗಲೇ ಅಲ್ಲಿನ ಪ್ರಧಾನಿಗಳು ಕೂಡ ಹೇಳ್ತಾ ಇದ್ರು, ಯಾವ್ದಾದ್ರು ಒಂದು ಸಾಕ್ಷಿ ಬೇಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂತ ಹೇಳಿ. ಹಾಗಾದ್ರೆ ಈ ಸೋಷಿಯಲ್ ಮೀಡಿಯಾನೇ ಇವರಿಗೆ ಸಾಕ್ಷಿನ ಅನ್ನುವಂಥದ್ದು, ಬೇರೆ ಯಾವ ಸಾಕ್ಷಿಗಳು ಕೂಡ ಇಲ್ಲ ಇವರ ಹತ್ರ. ಈಗಾಗಲೇ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿತ್ತು ಅನ್ನೋದು ಜೊತೆಗೆ ಫ್ಯಾಕ್ಟ್ ಚೆಕ್ ಅಲ್ಲಿ ಗೊತ್ತಾದಂತಹ ಅಂಶಗಳು ಏನು, ಫೋಟೋ ಸತ್ಯಾಂಶವನ್ನ PIB ಈಗಾಗಲೇ ಬಿಚ್ಚಿಟ್ಟಿದೆ. ಅದು ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದ ಫೋಟೋ, ಅದು ಕೂಡ 2022ರದ್ದು ಅನ್ನೋದನ್ನ ಕೂಡ ಫ್ಯಾಕ್ಟ್ ಚೆಕ್ ಮೂಲಕ ಈಗಾಗಲೇ ಹೇಳಲಾಗಿದೆ. ಈ ತರ ಒಂದು ರೀತಿಯಲ್ಲಿ ತನ್ನ ಮರ್ಯಾದೆಯನ್ನ ತಾನೇ ತೆಗೆಸಿಕೊಳ್ಳುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಪಾಪ ಏನ್ ಮಾಡೋದು, ಅಟ್ಲೀಸ್ಟ್ ನಾವು ಹೀಗೆ ಮಾಡಿದೀವಿ ಅಂತ ಜನರನ್ನ ನಂಬಿಸುವ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ. ಸೊ ಈಗಾಗಲೇ ಪಾಕಿಸ್ತಾನ ಅಂತೂ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದೆ, ಜೊತೆಗೆ ಅಮಾಯಕರನ್ನ ಸಾಯಿಸುವಂತಹ ಕೆಲಸ ಮಾಡ್ತಾ ಇದೆ. ನಾನು ಪ್ರತಿಕಾರ ತೀರಿಸ್ತೀನಿ ಅಂತ ನಿನ್ನೆ ಪ್ರಧಾನಿಗಳು ಹೇಳಿದ್ರು. ಆದ್ರೆ ಯಾವ ರೀತಿಯಾಗಿ, ಯಾವ ಮಾರ್ಗದ ಮೂಲಕ ಅಮಾಯಕರನ್ನ ಸಾಯಿಸೋದ್ರ ಮೂಲಕನ? ಪಾಕಿಸ್ತಾನದಿಂದ ದಾಳಿ ಆಗಿದ್ದು ನಿಜ, ಅದನ್ನು ಓಡಿಸಿದ್ದು ನಿಜ ಅಂತ ಹೇಳಿ ಭಾರತೀಯ ರಕ್ಷಣಾ ಇಲಾಖೆ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಇದೀಗ 3 ಮಹಿಳೆಯರು 5 ಮಕ್ಕಳು ಸೇರಿ 16 ಜನರ ಅಮಾಯಕರನ್ನ ಇಲ್ಲಿ ಸಾಯಿಸಿದಾರಲ್ಲ, ಅವರ ಸಾವಾಗಿದೆ. ಅದಕ್ಕೆ ಪ್ರತಿಯಾಗಿ ಮತ್ತೆ ನಾವು ಪ್ರತಿಕಾರ ಇಮಿಡಿಯೇಟ್ ಆಗಿ ತೀರಿಸಿದ್ದೇವೆ ಅಂತ ಹೇಳಿ ಭಾರತೀಯ ರಕ್ಷಣಾ ಇಲಾಖೆ ಹೇಳಿದೆ. 16 ಅಮಾಯಕರ ಸಾವಿಗೆ ಸೇಡನ್ನ ತೀರಿಸಿಕೊಂಡಿದ್ದೀವಿ. ಪಾಕಿಸ್ತಾನದ ಮೇಲೆ 2ನೇ ದಾಳಿಯನ್ನ ಖಚಿತಪಡಿಸಿದೆ ಇದೀಗ ಸರ್ಕಾರ. ಭಾರತೀಯ ರಕ್ಷಣಾ ಇಲಾಖೆಯಿಂದಲೇ ಅಧಿಕೃತ ಮಾಹಿತಿಯನ್ನ ನೀಡಲಾಗಿದೆ. ಭಾರತದ 15 ನಗರಗಳನ್ನ
ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ಜನರನ್ನೇ, ಅಮಾಯಕ ಜನರನ್ನೇ ಟಾರ್ಗೆಟ್ ಮಾಡುದು, ಬೇರೆ ಏನೂ ಇಲ್ಲ ಇವ್ರ ಹತ್ರ. ಭಾರತೀಯ ಸೇನೆ ವಿರುದ್ಧ ಹೋರಾಡುವಂತಹ ಶಕ್ತಿ ಇಲ್ಲ, ಆ ತರದ ಒಳ್ಳೆಯ ಬುದ್ಧಿನೂ ಇಲ್ಲ. ಇಲ್ಲದಿದ್ರೆ ಈ ತರ ಆಗ್ತಿರ್ಲಿಲ್ಲ ಪಾಕಿಸ್ತಾನ. ಇದೀಗ ಪಾಕಿಸ್ತಾನ 15 ನಗರಗಳನ್ನ ಟಾರ್ಗೆಟ್ ಮಾಡಿತ್ತು. ಅದರಲ್ಲಿ ಆವಂತಿಪುರ, ಶ್ರೀನಗರ, ಜಮ್ಮು, ಪಠಾಣ್ಕೋಟ್, ಅಮೃತಸರ, ಕಪರ್ಥಲ, ಜಲಂಧರ್, ಲುಧಿಯಾನ, ಆದಂಪುರ, ಭಟಿಂಡಾ, ಚಂಡೀಗಢ, ನಲ್, ಫಲೋಡಿ, ಉತ್ತರಲೈ, ಭುಜ್ ಟಾರ್ಗೆಟ್ ಮಾಡಲಾಗಿದ್ದು ಡ್ರೋನ್ ಕ್ಷಿಪಣಿಗಳನ್ನ ನಾವು ಹೊಡೆದು ಹಾಕಿದೀವಿ ಅಂತ ಹೇಳಿ ರಕ್ಷಣಾ ಇಲಾಖೆ ಈಗಾಗಲೇ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದೆ. ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ಉರಿ, ಮೆಂಥರ್ ಹಾಗೆಯೇ ರಜೌರಿಯಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪಿಒಕೆ ಯುದ್ಧಕ್ಕೂ ಮಾರ್ಟರ್ಗಳ ಹದ್ದಿನ ಕಣ್ಣನ್ನ ಇಟ್ಟು ಕ್ಯಾಲಿಬರ್ ಫಿರಂಗಿಗಳನ್ನ ಬಳಸಿ ಪಾಕ್ ದಾಳಿಯನ್ನ ನಾವು ತಡೆದಿದ್ದೀವಿ ಅಂತ ಹೇಳಿ ಭಾರತೀಯ ರಕ್ಷಣಾ ಇಲಾಖೆ ಅಧಿಕೃತ ಮಾಹಿತಿಯನ್ನ ನೀಡಿದೆ. ಇದೀಗ ಪಾಕಿಸ್ತಾನ ಇಂತಹ ಒಂದು ಕುಕೃತ್ಯವನ್ನ ಮಾಡೋದಕ್ಕೆ ಮುಂದಾಗಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ಪ್ರತೀಕಾರ ಅಂತ ಹೇಳಿದ್ರೆ ಹೇಗೆ? ಉಗ್ರರಿದಾರ, ಸಾಯಿಸ್ಬಿಡಿ ಭಾರತದಲ್ಲಿ ಒಂದು ವೇಳೆ ಆ ತರದ ಉಗ್ರರಿದ್ರೆ. ಆದ್ರೆ ನಿಮ್ಮಲ್ಲಿರುವಂತಹ ಉಗ್ರರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ, ಅವರನ್ನ ಪೋಷಣೆ ಮಾಡುವಂತಹ ಕೆಲಸ, ಉಗ್ರರನ್ನ ಚೂ ಬಿಟ್ಟು ಸಾಯಿಸುವಂತಹ ಕೆಲಸ ಆಗ್ತಿದೆಯಲ್ಲ, ಅಂತಹ ಕೆಲಸ ಇಡೀ ವಿಶ್ವವೇ ಪಾಕಿಸ್ತಾನದತ್ತ ನೋಡ್ತಾ ಇದೆ. ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು. ಪಾಕಿಸ್ತಾನ ಇದೀಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಗಡಿಗಳನ್ನ ದಾಟಿ ಈ ಕಡೆ ಬರುವ ಪ್ರಯತ್ನ ಮಾಡ್ತಿದೆ. ಅದಂತೂ ಖಂಡಿತ ಸಾಧ್ಯ ಇಲ್ಲ. ಅದನ್ನ ಎಲ್ಲಿ ಆರಂಭ ಆಗುತ್ತೋ ಅಲ್ಲೇ ಅದನ್ನ ಹಿಸುಕುವಂತಹ ಕೆಲಸವನ್ನ ಭಾರತ ಮಾಡುತ್ತೆ, ಭಾರತೀಯ ಸೇನೆ ಮಾಡುತ್ತೆ. ತಡೆಯುವಂತಹ ಸಾಮರ್ಥ್ಯ ಭಾರತಕ್ಕಿದೆ. ಆದ್ರೆ ಪಾಕಿಸ್ತಾನ ನಾವು ನೋಡಿದ್ವಲ್ಲ ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ, ಏನೂ ಗೊತ್ತಾಗಿಲ್ಲ. 23 ನಿಮಿಷಗಳ ಕಾಲ ಒಂದು ದಾಳಿ ಆಗುತ್ತೆ, 9 ಕಡೆಗಳಲ್ಲಿ ದಾಳಿ ಆಗುತ್ತೆ ಅಂತ ಹೇಳಿದ್ರೆ ರ್ಯಾಡರ್ ಯಾವ ರೀತಿಯಾಗಿ ಕೆಲಸ ಮಾಡ್ತು ಅಲ್ಲಿ? ಹಾಗಾದ್ರೆ ರ್ಯಾಡರ್ನ ಕಣ್ತಪ್ಪಿಸಿ ಭಾರತ ಇಲ್ಲಿ ಈ ರೀತಿಯ ದಾಳಿ ಮಾಡಿದಾಗ ಅವರಲ್ಲಿ ಯಾವ ರೀತಿಯಾಗಿ ಹಾಗಾದ್ರೆ ಟೆಕ್ನಾಲಜಿ ಇದೆ ಅಥವಾ ಯಾವ ರೀತಿಯಲ್ಲಿ ಆ ಟೆಕ್ನಾಲಜಿಗಳು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಗೊತ್ತು ಪಾಕಿಸ್ತಾನಕ್ಕೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ಇಂತಹ ಅಮಾಯಕರನ್ನ ಸಾಯಿಸೋದು, ಆ ಮೂಲಕ ಆದರೂ ಭಾರತಕ್ಕೆ ನಾವು ಪೆಟ್ಟು ಕೊಟ್ಟಿದ್ದೀವಿ, ಆ ಮೂಲಕ ನಾವು ಭಾರತಕ್ಕೆ ತಿರುಗೇಟನ್ನ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ.